ನಮಸ್ಸರ್ವೇಭ್ಯಃ ಕ್ಷರಪುರುಷೇಭ್ಯಃ ನಮಸ್ಸರ್ವಾಭ್ಯಃ ಕ್ಷರಪ್ರಕೃತಿಭ್ಯಃ ಶರೀರಪುರುಷಾಯ ಶಿವಾಯ ನಮಃ ಛಂದಃಪುರುಷಾಯ ಶೇಷಾಯ ನಮಃ ವೇದಪುರುಷಾಯ ಗರುಡಾಯ ನಮಃ ಮಹಾಪುರುಷಾಯ ಸಂವತ್ಸರಪುರುಷಶಬ್ದವಾಚ್ಯಾಯ ಚತುರ್ಮುಖಾಯ ನಮಃ ಅಕ್ಷರಪುರುಷಾಯ ಮಹಾಲಕ್ಷ್ಮ್ಯೈ ನಮಃ ಓಂ ನಮೋ ಭಗವತೆ ಪುರುಷೋತ್ತಮಾಯ ನಾರಾಯಣಾಯ. ಶ್ರೀ ಗುರುಭ್ಯೋ ನಮಃ. ಭಾಗವತದ 2ನೇ ಸ್ಕಂದದ 6ನೇ ಅಧ್ಯಾಯ, ಅದರಲ್ಲಿ 41, 42 ಈ ಶ್ಲೋಕಗಳನ್ನು ನೋಡ್ತಾ ಇದ್ದೀವಿ. ಆ 2 ಶ್ಲೋಕಗಳ ಸರಳವಾದ ಅರ್ಥವನ್ನು ನೋಡಿದ್ದೇವೆ. ಅದರ ಭಾಗವತ ತಾತ್ಪರ್ಯಕ್ಕೆ ಅನುಗುಣವಾದ ಅರ್ಥವನ್ನು ನಾವೀಗ ನೋಡ್ತಾ ಇದ್ದೇವೆ. ಈ ಆದ್ಯೋವತಾರ ಪುರುಷ ಪರಸ್ಯ ಅಂತ ಏನು ಶ್ಲೋಕ ಇದೆ, ಅಲ್ಲಿ ಆದ್ಯೋವತಾರ ಪುರುಷ ಪರಸ್ಯ ಕಾಲಸ್ವಭಾವ ಸದಸನ್ ಮನಶ್ಚ ದ್ರವ್ಯಂ ವಿಕಾರೋ ಗುಣ ಇಂದ್ರಿಯಾಣಿ ವಿರಾಟ್ ಸ್ವರಾಟ್ ಸ್ಥಾಸ್ನು ಚರಿಷ್ಣು ಭೂಮ್ನಃ ಅಂತಿದೆ. ವಿರಾಟ್ ಅಂತ ಅಲ್ಲೇನು ಶಬ್ದ ಇದೆ, ಆ ವಿರಾಟ್ ಎಂಬ ಶಬ್ದಕ್ಕೆ ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಗರುಡ ಅಂತ ಅರ್ಥ ಮಾಡಿದ್ದಾರೆ. ವಿರಾಜಂ ಗರುಡಂ ಪ್ರಾಹುಹು ಅಂತ. ಹಾಗೆ ಸ್ವರಾಟ್ ಅಂದರೆ ಇಂದ್ರ ಅಂತ ಅರ್ಥ ಮಾಡಿದ್ದಾರೆ. ಅದನ್ನು ನಾವು ಇವತ್ತಿನ ಭಾಗದಲ್ಲಿ ನೋಡೋರಿದ್ದೇವೆ. ಅನುವಾದಗಳಲ್ಲಿ ನಮ್ಮ ಗುರುಗಳು ಪುರಾಣಿಕಾಚಾರ್ಯ ಮಾಡಿದ ಸುಲಲಿತ ಭಾಗವತದ ಅನುವಾದದಲ್ಲಿ ಶೂನ್ಯನಾಮಕನಾದ ಪರಮಪುರುಷನ ಮೊದಲನೇ ಅವತಾರ ಪುರುಷ ಎಂಬ ಹೆಸರಿಂದು ಕಾಲ, ಸ್ವಭಾವ, ಪ್ರಾಣ, ಪ್ರಕೃತಿ, ಮನಸ್ಸು, ಪಂಚಭೂತಗಳು, ಬ್ರಹ್ಮಾಂಡ ಮತ್ತು ಗುಣತ್ರಯ, ಹಾಗೆ ಇಂದ್ರಿಯಗಳು, ವಿರಾಟ್ ರೂಪಿಯಾದ ನಾನು ಅಂತ ಹೀಗೆ ಅನುವಾದ ಇದೆ. ಮತ್ತೆ ರುದ್ರ, ಯಜ್ಞಾಭಿಮಾನಿಯಾದ ಇಂದ್ರಪುತ್ರ ಇತ್ಯಾದಿ ಅನುವಾದ ಹಾಗೆ ಅಲ್ಲಿ ಮುಂದುವರಿತದೆ. ಅನುವಾದದಲ್ಲಿ ಸ್ವಲ್ಪ ಹಿಂದು ಮುಂದಾಗಿರ್ತದೆ, ಅದನ್ನು ಗಮನಿಸಬೇಕು. ಅಲ್ಲಿ ವಿರಾಟ್ ಅಂದರೆ ಗರುಡ ಮತ್ತು ಸ್ವರಾಟ್ ಅಂದರೆ ವಿರಾಟ್ ಅಂದರೆ ಗರುಡ ಅಂತನೂ ಸ್ವರಾಟ್ ಅಂದರೆ ಇಂದ್ರ ಅಂತನೂ ಅರ್ಥವನ್ನ ನಮ್ಮ ಗುರುಗಳು ಪುರಾಣಿಕಾಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಕೊಟ್ಟಿದ್ದಾರೆ. ಶ್ಲೋಕದ ಅನುವಾದ ಮಾಡುವಾಗ, ಭಾಗವತ ಶ್ಲೋಕದ ಅನುವಾದ ಮಾಡುವಾಗ ಸತ್ವಾದಿ ಗುಣತ್ರಯ, ದಶೇಂದ್ರಿಯಾಭಿಮಾನಿಗಳು, ಗರುಡ, ಇಂದ್ರ ಇದನ್ನು ಕೊಟ್ಟಿದ್ದಾರೆ. ಅದು ವಿರಾಟ್ ಮತ್ತು ಸ್ವರಾಟ್ ಅನ್ನುವುದರ ಅನುವಾದ. ಮುಂದೆ ವಿರಾಜಂ ಗರುಡಂ ಪ್ರಾಹುಹು ಸ್ವರಾಟ್ ಇಂದ್ರ ಉದಾಹೃತಃ ಅಂತ ಭಾಗವತ ತಾತ್ಪರ್ಯ ಏನಿದೆ, ಅಲ್ಲಿಯೂ ಕೂಡ ವಿರಾಟ್ ಅಂದರೆ ಗರುಡ, ಸ್ವರಾಟ್ ಅಂದರೆ ಇಂದ್ರ ಅನ್ನೋದನ್ನೆಲ್ಲ ಅವರು ಅನುವಾದಿಸಿದ್ದಾರೆ. ಮತ್ತೆ ಈ ಭಾಗವತ ತಾತ್ಪರ್ಯವನ್ನು ಅವರು ಅನುವಾದ ಮಾಡುವಾಗ ಮೊದಲು ಭಾಗವತದ ಶ್ಲೋಕದ ಅನುವಾದ ಒಂದಿಷ್ಟು ಕೊಟ್ಟಿರ್ತಾರೆ, ಮುಂದೆ ಭಾಗವತ ತಾತ್ಪರ್ಯದ ಅನುವಾದ ಮತ್ತೆ ಕೊಟ್ಟಿರ್ತಾರೆ. ಆ ಸಂದರ್ಭದಲ್ಲಿ ಭಾಗವತ ಶ್ಲೋಕದ ಅನುವಾದ ಮಾಡುವಾಗ ವಿರಾಟ್, ಸ್ವರಾಟ್ ಇದನ್ನೆಲ್ಲ ಗರುಡ, ಇಂದ್ರ ಅಂತ ಮಾಡಿ, ಮುಂದೆ ಅದರ ಮುಂದಿನ ಶ್ಲೋಕ 42ನೇ ಶ್ಲೋಕ ಏನಿದೆ, ಅಲ್ಲಿ ಅಹಂಭವೋ ಯಜ್ಞ ಇಮೇ ಪ್ರಜಾಹ ಅಂತ ಹೀಗೇನು ಒಂದು ಶ್ಲೋಕ ಇದೆ. ಅಲ್ಲಿ ಅಹಂ ಅಂದರೆ ನಾನು, ಭವ ಅಂದರೆ ರುದ್ರ, ಈ ಅರ್ಥಗಳನ್ನು ಕೂಡ ಅವರು ಕೊಟ್ಟಿದ್ದಾರೆ. ನಾನು ರುದ್ರ ಅಂತ. ಮುಂದೆ ಯಜ್ಞ ಅಂದರೆ ಇಂದ್ರಪುತ್ರನಾದ ಯಜ್ಞ, ದಕ್ಷ ಈ ಮೊದಲಾದ ಪ್ರಜಾಪತಿಗಳು ಅಂತ. ಸುಲಲಿತ ಭಾಗವತದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗಿದೆ, ಅದು ಪ್ರಮಾದದಿಂದ ಆಗಿರ್ತದೆ. ನಮ್ಮ ಗುರುಗಳವರು ದ್ರವ್ಯಂ ವಿಕಾರೋ ಗುಣ ಇಂದ್ರಿಯಾಣಿ ಇದನ್ನೆಲ್ಲ ಅನುವಾದ ಮಾಡುವಾಗ ದ್ರವ್ಯ ಅಂದರೆ ಪಂಚಮಹಾಭೂತಗಳು, ವಿಕಾರ ಅಂದರೆ ಬ್ರಹ್ಮಾಂಡ, ಗುಣ ಅಂದರೆ ಗುಣತ್ರಯ, ಮುಂದೆ ಇಂದ್ರಿಯಗಳು, ಅದಾದ್ಮೇಲೆ ವಿರಾಟ್ ರೂಪಿಯಾದ ನಾನು ಮತ್ತು ರುದ್ರ ಅಂತ ಹೀಗಿದೆ. ಅಲ್ಲಿ ವಿರಾಟ್ ರೂಪಿಯಾದ ನಾನು ಅನ್ನುವುದು ಅದು ಮುಂದೆ ಅಹಂಭವೋ ಅಲ್ಲಿದರ ಅನುವಾದ. ಅದು ಮೊದಲು ವಿರಾಟ್ ಸ್ವರಾಟ್ ಅಂತ ಅನ್ನೋದರ ಅನುವಾದ ಏನಿದೆಯಲ್ಲ, ಅದು ಸುಲಲಿತ ಭಾಗವತದಲ್ಲಿ ಅಲ್ಲಿ ಬಂದಿಲ್ಲ. ಅದನ್ನ ಅಲ್ಲಿ ಸೇರಿಸ್ಕೋಬೇಕಾಗ್ತದೆ. ವಿರಾಟ್ ಎಂಬ ಶಬ್ದದಿಂದ ಹೇಳಿರುವುದು ಆಚಾರ್ಯರು ಗರುಡನನ್ನ. ಅಲ್ಲಿ ವಿರಾಟ್ ರೂಪಿಯಾದ ಚತುರ್ಮುಖ ಇದ್ದಾನೆ, ಅದು ವಿಷಯ ಬೇರೆ. ಅದನ್ನು ಮುಂದೆ ಅಹಂಭವ ಎಂಬ ಶಬ್ದದಿಂದ ನಾವು ತಿಳ್ಕೊಳ್ಬೇಕಾಗ್ತದೆ. ಇಲ್ಲಿ ವಿರಾಟ್ ಸ್ವರಾಟ್ ಅಂದರೆ ಗರುಡ ಮತ್ತು ಇಂದ್ರರು.
ಇದನ್ನ ಓದುಗರು ಗಮನಿಸಬೇಕಾಗ್ತದೆ. ಭಾಗವತದ ಶ್ಲೋಕದ ಅರ್ಥಗಳನ್ನ ನಾವು ಮತ್ತೊಂದು ಬಾರಿ ಗಮನಿಸೋಣ. ಆ ಪ್ರಳಯ ಕಾಲದಲ್ಲಿ ಮಲಗಿರುವ ಭಗವಂತ ಏನಿದ್ದಾನೆ, ಅವನಿಂದ ಈ ಪುರುಷ ಎಂಬ ರೂಪ ಹುಟ್ಟಿತು. ಮತ್ತೆ ಕಾಲ, ಸ್ವಭಾವ, ಪ್ರಾಣ, ಪ್ರಕೃತಿ, ಮನಸ್ಸು, ಪಂಚಭೂತಗಳು, ಮತ್ತೆ ಬ್ರಹ್ಮಾಂಡ, ಗುಣಗಳು, ಇಂದ್ರಿಯಗಳು, ವಿರಾಟ್ ಅಂದ್ರೆ ಗರುಡ, ಸ್ವರಾಟ್ ಅಂದ್ರೆ ಇಂದ್ರ, ಸ್ಥಾಸ್ನು, ಚರಿಷ್ಣು, ಒಂದು ಕಡೆ ನಿಂತಿರುವಂತಹ ವೃಕ್ಷಗಳು ಇತ್ಯಾದಿಗಳು, ಮತ್ತೆ ಚರಿಷ್ಣು ಅಂದ್ರೆ ಎಲ್ಲ ಕಡೆ ಸಂಚಾರ ಮಾಡುವ ಪ್ರಾಣಿಗಳು, ಇವೆಲ್ಲವೂ ಭೂಮ್ನಃ ಆ ಭಗವಂತನಿಂದ ಹುಟ್ಟಿದವು. ಅಹಂಭವ, ನಾನು, ರುದ್ರ, ಯಜ್ಞ, ಯಜ್ಞ ಅಂದ್ರೆ ಮುಂದೆ ಯಾರು ಅಂತ ಹೇಳ್ತಾರೆ ಭಾಗವತ ತಾತ್ಪರ್ಯದಲ್ಲಿ. ಇಮೇ ಪ್ರಜೇಶಾಹ, ಈ ಎಲ್ಲ ಪ್ರಜಾಪತಿಗಳು. ಅದರ ಅರ್ಥ ನಾವೀಗಾಗಲೇ ಒಂದು ಬಾರಿ ನೋಡಿದ್ದೀವಿ ಕಳೆದ ದಿವಸ, ಅದನ್ನ ಈ ಇನ್ನೊಂದ್ಸರಿ ನೋಡ್ಬೇಕಷ್ಟೆ. ದಕ್ಷ ಮೊದಲಾದ ಪ್ರಜಾಪತಿಗಳು, ಭವದಾದಯ, ನಿನ್ನಂಥ ಪರಮಹಂಸರಾದ ಸನ್ಯಾಸಿಗಳು, ಮತ್ತೆ ಸ್ವರ್ಲೋಕಪಾಲಾಹ, ಇಂದ್ರಾದಿ ಲೋಕಪಾಲಕರು, ಖಗಲೋಕಪಾಲಾಹ, ಅರುಣ ಮೊದಲಾದ, ಅರುಣ ಅಂದ್ರೆ ಗರುಡನ ಅಣ್ಣ, ಆ ಮೊದಲಾದ ಖಗಲೋಕಪಾಲಾಹ, ಪಕ್ಷಿ ರಾಜ್ಯದ ಅಧಿಪತಿಗಳು, ನೃಲೋಕಪಾಲಾಹ, ಪ್ರಿಯವೃತ ಮೊದಲಾದ ರಾಜರು, ಮತ್ತೆ ತಲಲೋಕಪಾಲಾಹ, ಬಲಿ ಮೊದಲಾದ ಪಾತಾಳ ಲೋಕದ ಅಧಿಪತಿಗಳು. ಇವರೆಲ್ಲ ಆತನಿಂದಲೇ ಹುಟ್ಟಿದರು ಅಂತ ಅದರ ತಾತ್ಪರ್ಯ. ಹಾಗೆ ವಿಶ್ವಾವಸು ಮೊದಲಾದ ಗಂಧರ್ವರು, ಅದರ ಮುಂದಿನ ಶ್ಲೋಕ ಹೇಳ್ತಾ ಇದ್ದೇನೆ. ಚಿತ್ರಕೇತು ಮೊದಲಾದ ವಿದ್ಯಾಧರರು, ಯಕ್ಷ, ರಕ್ಷ, ಉರಗಗಳು, ನಾಗಗಳು, ಮತ್ತೆ ಅದರ ಅಧಿಪತಿಗಳು, ಪುಷ್ಪದಂತ ಮೊದಲಾದ ಚಾರಣರು, ಕುಬೇರ ಮೊದಲಾದ ಯಕ್ಷರಾಜರು, ನಿರತಿ ಮೊದಲಾದ ರಾಕ್ಷಸಾಧಿಪತಿಗಳು, ಇವರೆಲ್ಲ ದೇವಲೋಕಕ್ಕೆ ಸೇರಿದವರು, ದೇವತೆಗಳ ಗುಂಪಿನಲ್ಲೇ ಇದ್ದವರು. ನೈಋತ್ಯ ದಿಕ್ಕಿನ ಅಭಿಮಾನಿ ಈತ ನಿರತಿ. ಸರ್ಪರಾಜರು ವಾಸುಕಿ ಮೊದಲಾದವರು, ಅನಂತ ಮೊದಲಾದವರು ನಾಗರಾಜರು, ವಸಿಷ್ಠ ಮೊದಲಾದ ಮುನಿಗಳು, ಅಗ್ನಿಶ್ವಾತ್ತ, ಬರ್ಹಿಷದ ಮೊದಲಾದ ಪಿತೃದೇವತೆಗಳು, ಹರಿವಂಶದಲ್ಲಿ ಅವರ ವರ್ಣನೆ ಬರ್ತದೆ. ಪ್ರಹ್ಲಾದಾದಿ ದೈತ್ಯರು, ಸನಕಾದಿ ಸಿದ್ಧರು, ವೃಷಪರ್ವ ಮೊದಲಾದ ದಾನವರು, ಪ್ರೇತಾಧಿಪತಿಯಾದ ಯಮ, ಘಂಟಾಕರ್ಣ ಮೊದಲಾದ ಪಿಶಾಚರು, ಭೈರವ ಮೊದಲಾದ ಭೂತಗಳು, ಭೃಂಗಿ ಮೊದಲಾದ ಕೂಷ್ಮಾಂಡಗಳು. ಇವೆಲ್ಲ ಕೂಷ್ಮಾಂಡ, ವೈನಾಯಕ, ಯಕ್ಷರಕ್ಷ, ಪಿಶಾಚ, ಯಕ್ಷಗ್ರಹ, ಘೋರ ದೃಷ್ಟಿಯನ್ನಂತ ಕೆಲವೆಲ್ಲ ಪರಶಿವನ, ಕೆಲವು ಗಣೇಶನ ಗಣಗಳಲ್ಲಿ ಸೇರಿದಂಥವು. ಮುಂದೆ ಅನೇಕ ಥರದ ಪ್ರಾಣಿಗಳು, ಅವನ್ನು ಮುಂದೆ ವರ್ಣನೆ ಮಾಡ್ತಾರೆ. ಪ್ರೇತ, ಪಿಶಾಚ, ಭೂತ, ಕೂಷ್ಮಾಂಡ, ಯಾದೋ ಮೃಗ, ತಿಮಿಂಗಿಲ ಮೊದಲಾದ ಜಲಚರಗಳು, ಹೀಗೆ ಅವುಗಳ ವರ್ಣನೆ ಇದೆ. ಅಂತೂ ಜಗತ್ತಿನಲ್ಲಿ ಯಾವುದೇ ವಿಶಿಷ್ಟವಾದ ಶಕ್ತಿ ಇರುವ ಯಾವುದೇ ಹುಟ್ಟಿದರೂ ಅದೆಲ್ಲವೂ ನನ್ನಿಂದ ಹುಟ್ಟಿತು ಅಂತ ಹೇಳ್ತಾರೆ. ಅದು ಮುಂದಿನ 44ನೇ ಶ್ಲೋಕದಲ್ಲಿ ನಾವು ಮತ್ತಷ್ಟು ವಿವರ ರೂಪದಲ್ಲಿ ನೋಡೋಣ. ಈಗ ಇದಕ್ಕೆ ಸಂಬಂಧಿಸಿದಂತೆ ಭಾಗವತ ತಾತ್ಪರ್ಯ ನಾವು ನೋಡಬೇಕಾಗುತ್ತೆ. ಭಾಗವತ ತಾತ್ಪರ್ಯದಲ್ಲಿ ಈಗಾಗಲೇ ಅಹಂಕಾರಸ್ತತ್ವಜನಿ ಅಂತ ವ್ಯೋಮ ಸಂಹಿತಾದ ವಾಕ್ಯ ಏನು ಕೊನೆಗೊಳ್ಳುತ್ತದೆ ಅಲ್ಲಿಯವರೆಗೆ ನಾವು ನೋಡಿದ್ದೇವೆ. ಮುಂದಿನ ಭಾಗವತ ತಾತ್ಪರ್ಯ ನಾವು ನೋಡಬೇಕಾಗಿರೋದು ಪದ್ಮಪುರಾಣದ ಶ್ಲೋಕ ಬಂದಿದೆ. ಅದಕ್ಕಿಂತ ಮುಂಚೆ ಆಚಾರ್ಯರ ಒಂದೆರಡು ವಾಕ್ಯಗಳಿವೆ. ಈ ಮೂಲ ರೂಪದಲ್ಲಿ ಜಲಶಾಹಿಯಾದ ನಾರಾಯಣ ಏನಿದ್ದಾನೆ, ಅವನ ಸ್ವರೂಪಾವತಾರ, ಮೊದಲನೇ ಸ್ವರೂಪಾವತಾರ ಅಂದರೆ ಪುರುಷ ತಸ್ಯೈವ ಆದ್ಯ ಅವತಾರ. ಕಾಲಾದಯ, ಕಾಲಾದಿ ಜಡಗಳೇನಿವೆ, ಹಾಗೆ ಅವುಗಳ ಅಭಿಮಾನಿಗಳೇನಿದ್ದಾರೆ ಅವರೆಲ್ಲ ಭಗವಂತನಿಂದ ಅಭಿನ್ನರೇನಲ್ಲ, ಭಗವಂತನಿಂದ ಭಿನ್ನರಾದವರೇ ಅವರು. ಆದರೆ ಭಗವಂತನಿಗೆ ಅತ್ಯಂತ ಪ್ರಿಯರಾದ್ದರಿಂದ ಅವರನ್ನು ಅಭಿನ್ನ ಅಂತ ಕೆಲವು ಕಡೆ ಹೇಳುವಂತೆ ಕಾಣಿಸ್ತದೆ. ಅಸ್ವರೂಪಮಪಿ ಸ್ವರೂಪವತ್, ಸ್ವರೂಪ ಆತನಿಂದ ಅಭಿನ್ನವೇನಲ್ಲ, ಆದರೆ ಪ್ರಿಯವಾದ್ದರಿಂದ ಭಗವಂತನಿಗೆ ಅದನ್ನು ನಾವು ಸ್ವರೂಪ ಅಂತ ಹೇಳುವುದಿದೆ.
ಅಲ್ಲಿ ಕಾಲ ಆದಾಯ ಅಂತಿದೆ, ಕಾಲ ದೇಶ ಮೊದಲಾದದ್ದು. ಅದರ ಅಭಿಮಾನಿ ದೇವತೆಗಳನ್ನು ಮುಖ್ಯವಾಗಿ ತಗೊಳ್ಬೇಕು. ಜಡವನ್ನು ತಗೊಳ್ಬೇಕು, ಚೇತನವನ್ನು ತಗೊಳ್ಬೇಕು. ಅಲ್ಲಿ ಕಾಲ ಶಬ್ದದಿಂದ ವಾಚ್ಯರು ಯಾರು ಅಂತ ಪ್ರಶ್ನೆ ಬಂದರೆ, ಹಿಂದೆ ಒಂದು ಕಡೆ ಬಂದಿದೆ, ಪ್ರಾಯ ಅದು ಮುಂದೆ ಬರುವುದನ್ನು ನಾನು ಹಿಂದೆ ಅಂತ ಎಲ್ಲರೂ ಹೇಳಿದ್ದಿರಬೇಕು. ಭಗವಂತ ಅಂತೂ ಕಾಲಶಬ್ದ ವಾಚ್ಯನಾಗಿಯೇ ಇದ್ದಾನೆ, ಅವನೇನು ಅದಕ್ಕೆ ಅಭಿಮಾನಿ ಅಲ್ಲ. ಆದರೆ ಭಗವಂತ ಅದಕ್ಕೆ ಕಾಲಶಬ್ದ ವಾಚ್ಯನಾಗಿದ್ದೇ ಅಂತಾನೆ. ಲಕ್ಷ್ಮೀದೇವಿ, ಅವಳು ದುರ್ಗಾದೇವಿಯನ್ನು ಕಾಲ ಅಂತ ಹೇಳ್ತಾರೆ. ಬ್ರಹ್ಮವಾಯು ಸುಪರ್ಣ ಶೇಷ ರುದ್ರ ಶಕ್ರ ಸೂರ್ಯ, ಶಕ್ರ ಅಂದ್ರೆ ಇಂದ, ಸೂರ್ಯ, ಯಮ, ಅಗ್ನಿ, ಯಮನ ಸಹೋದರ, ಇವರೆಲ್ಲರೂ ಕೂಡ ಕಾಲಶಬ್ದದಿಂದ ವಾಚ್ಯರು. ಚತುರ್ಮುಖ ಬ್ರಹ್ಮನಂತೂ ಕಾಲಶಬ್ದ ವಾಚ್ಯ ಅಂತ ತಿಳ್ಕೊಳ್ಳಬೇಕು ಮುಖ್ಯವಾಗಿ. ದುರ್ಗೆ ಮತ್ತು ಚತುರ್ಮುಖ ಬ್ರಹ್ಮ. ಚತುರ್ಮುಖ ಬ್ರಹ್ಮನಿಗೆ ಜೀವಾಭಿಮಾನಿ ರೂಪ ಒಂದು, ಕಾಲಾಭಿಮಾನಿ ರೂಪ ಒಂದು ಅಂತ ಹೀಗೆ ಎರಡು ರೂಪಗಳಿವೆ. ಆದ್ದರಿಂದ ಅತ್ಯಂತ ಪ್ರಿಯ ಅಂತ ಬಂತಲ್ಲ, ನಾವು ಇದನ್ನು ನೆನಪು ಮಾಡ್ಕೊಳ್ಳಿಕ್ಕೆ ಅದು ಕಾರಣ. ಈ ಕಾಲಶಬ್ದ ವಾಚ್ಯರಾದ ಅನೇಕ ಜನ ಇದ್ದಾರೆ, ಯಮನ ಸಹೋದರ, ಯಮ, ಅಗ್ನಿ ಇತ್ಯಾದಿಗಳು. ಕಾಲಶಬ್ದ ವಾಚ್ಯರಾದವರಲ್ಲಿ ಅತ್ಯಂತ ಪ್ರಿಯಳಾದವಳು ಆ ಭಗವಂತನಿಗೆ ಲಕ್ಷ್ಮೀದೇವಿ. ಚತುರ್ಮುಖ ಬ್ರಹ್ಮ ಆಮೇಲೆ ಪ್ರಿಯ ಅನ್ನೋ ಶಬ್ದವನ್ನು ವಿವರಿಸಲಿಕ್ಕಾಗಿ ಮುಂದೆ ಎಲ್ಲೋ ಬರುವ ಭಾಗವತ ತಾತ್ಪರ್ಯವನ್ನು ಈಗ ನಾನು ಹೇಳಿದೆ. ಅಲ್ಲಿ ಪದ್ಮಪುರಾಣ ಇದೆ. ಪುರುಷಾದ್ಯ ಹರೇ ರೂಪಂ ಬ್ರಹ್ಮಾದ್ಯ ತತ್ರ್ಯಾ ಸ್ಮೃತಾ ಸ್ವರೂಪಭೂತ ನೈವೇತೆ ತತ್ಸನ್ನಿಧಿಯುತ ಅಪಿ ಅಂತ ಪದ್ಮಪುರಾಣದ ಮಾತು. ಪುರುಷ ಮೊದಲಾದ ರೂಪಗಳಿವೆಯಲ್ಲ, ಹಾಗೆ ಮತ್ಸ್ಯ, ಕೂರ್ಮ ಇತ್ಯಾದಿ ಎಲ್ಲವೂ ಕೂಡ ಬೇರೆ ಕಡೆ ಬಂದಿದೆ. ಇಲ್ಲಿ ಬಂದದ್ದು ಪುರುಷ ರೂಪನ ಬಗ್ಗೆ. ಇವರೆಲ್ಲ ಭಗವಂತನಿಂದ ಅಭಿನ್ನವಾದ ರೂಪಗಳು. ಬ್ರಹ್ಮಾದಿಗಳು, ನಾನು ಲಕ್ಷ್ಮೀದೇವಿಯನ್ನು ಇಟ್ಕೊಂಡೆ ಉದ್ದೇಶಪೂರ್ವಕವಾಗಿ. ಲಕ್ಷ್ಮೀದೇವಿಯನ್ನು ಕೆಲವು ಬಾರಿ ಶಾಸ್ತ್ರಕಾರ ಹೇಳದೆ ಹೋದರೆ ನಾವಾಗಿ ಅದನ್ನು ಗ್ರಹಿಸಬೇಕು ಅಂತ ಹೇಳ್ತಾರೆ. ಅವರೆಲ್ಲರೂ ಭಗವಂತನಿಗೆ ಅತ್ಯಂತ ಪ್ರಿಯರಾದವರು. ಆದ್ದರಿಂದ ಸ್ವರೂಪಭೂತ ನೈವೇತಿ, ಅವರೆಲ್ಲರ ಭಗವಂತನಿಂದ ಅಭಿನ್ನರಾದವರಲ್ಲ, ಆದರೆ ಅವನ ಸನ್ನಿಧಾನವುಳ್ಳವರು ಅಂತ ಹೀಗಾದರ ತಾತ್ಪರ್ಯ. ಬ್ರಹ್ಮಪುರಾಣದ ಮಾತೂ ಇದೆ. ಕಾಲಃ ವಸ್ತು ಸ್ವಭಾವಶ್ಚ ಪ್ರಕೃತಿ ಪ್ರಾಣ ಏವ ಚ ಮನಶ್ಚ ಪಂಚಭೂತಾನಿ ವಿಕಾರಃ ತ್ರಿಗುಣಾ ಅಪಿ ನ ಸ್ವರೂಪಂ ಹರೇರೇತತ ತಥಾಪ್ಯೇಷು ಹರಿಸ್ಥಿತಃ ಅಂತ. ಕಾಲ ಅಂದರೆ ಜಡವಾದ ಕಾಲ ಮತ್ತು ಅದರ ಅಭಿಮಾನಿ ದೇವತೆಗಳು, ವಸ್ತುಗಳು ಮತ್ತು ಅದರ ಅಭಿಮಾನಿ ದೇವತೆ, ಸ್ವಭಾವ ಮತ್ತು ಅದರ ಅಭಿಮಾನಿ ದೇವತೆ. ಇಲ್ಲಿ ನಮಗೆ ಕಾಲ ಅಂದರೆ ಅದರ ಅಭಿಮಾನಿ ದೇವತೆ, ಚತುರ್ಮುಖ, ದುರ್ಗ ಇದೆಲ್ಲ ಗೊತ್ತಾಗ್ತದೆ. ವಸ್ತು ಅಂದರೆ ಈ ಜಗತ್ತಿನ ಎಲ್ಲ ವಸ್ತುಗಳು, ಪೃಥ್ವಿ, ಅಪು, ತೇಜಸ್ಸು ಇತ್ಯಾದಿ ಎಲ್ಲ ಪ್ರಾಕೃತವಾದ ವಸ್ತುಗಳು, ಅಹಂಕಾರ ತತ್ವ, ತನ್ಮಾತ್ರಗಳು ಇವೆಲ್ಲ. ಆ ಎಲ್ಲ ವಸ್ತುಗಳ ಅಭಿಮಾನಿ ದೇವತೆಗಳು ಪೃಥ್ವಿ, ಅಗ್ನಿ ಮತ್ತು ವರುಣ ಇತ್ಯಾದಿಗಳು ಇದ್ದೇ ಇದ್ದಾರೆ. ಸ್ವಭಾವದ ಅಭಿಮಾನಿ ದೇವತೆ ಯಾರು ಅಂತ ಒಂದನ್ನು ನಾವು ತಿಳ್ಕೊಳ್ಬೇಕಾಗ್ತದೆ. ಅದನ್ನು ಐತರೆಯ ಭಾಷೆಯಲ್ಲಿ ಹೇಳಿದ್ದಾರೆ ಅಂತ ನೆನಪು. ಕರ್ಮಾಭಿಮಾನಿ ಗರುಡ ಬ್ರಹ್ಮ ಜ್ಞಾನಾಭಿಮಾನವಾನ್ ಪೂರ್ವಪ್ರಜ್ಞಾ ಯೋಗ್ಯತಾ ಸ್ಯಾತ್ ರಮಾ ತದಭಿಮಾನಿನಿ ಅಂತ ಅದನ್ನು ತಿಳ್ಕೊಳ್ಬೇಕು. ಸ್ವಭಾವ ಅಂದರೆ ಜೀವ ಸ್ವಭಾವ, ಅದರ ಅಭಿಮಾನಿನಿ ಲಕ್ಷ್ಮೀದೇವಿ. ಅದಕ್ಕೆ ಆ ಯೋಗ್ಯತೆಗೆ ಪೂರ್ವಪ್ರಜ್ಞಾ ಅಂತ ಒಂದು ಹೆಸರು ಆ ಉಪನಿಷತ್ತಿನಲ್ಲಿ ಬಂದಿದೆ. ಹೀಗೆ ಸ್ವಭಾವದ ಅಭಿಮಾನಿನಿ ಲಕ್ಷ್ಮೀದೇವಿ, ಅವಳನ್ನು ತಿಳ್ಕೊಳ್ಬೇಕು. ಚೇತನದ ಸ್ವಭಾವಕ್ಕೂ ಅಭಿಮಾನಿನಿ, ಜಡದ ಸ್ವಭಾವಕ್ಕೂ ಅವಳೇ ಅಭಿಮಾನಿನಿ. ಚೇತನ ಅಂದ್ರಂತೂ ಪ್ರಕೃತಿಯನ್ನು ನಿಯಂತ್ರಿಸುವವಳೇ ಅವಳು. ಹೀಗೆ ಸ್ವಭಾವ ಅಂದರೆ ಜಡ ಮತ್ತು ಚೇತನಗಳ ಸ್ವಭಾವ, ಪ್ರಕೃತಿ ಅಂದರೆ ಜಡ ಪ್ರಕೃತಿ, ಪ್ರಾಣ ಜಡವಾದ ಪ್ರಾಣ ಮತ್ತು ಚೇತನ ಪ್ರಾಣ, ಮನಸ್ಸು ಜಡವಾದ ಮನಸ್ಸು ಮತ್ತು ಅದರ ಅಭಿಮಾನಿಗಳಾದ ಗರುಡಶೇಷ ರುದ್ರರು, ಸ್ಥೂಲ ಮನಸ್ಸಿನ ಅಭಿಮಾನಿಯಾದ ಇಂದ್ರ, ಮತ್ತೆ ಪಂಚಮಹಾಭೂತಗಳು. ವಸ್ತು ಅಂತ ಬಂದಿದ್ದರಿಂದ ಮುಂದೆ ಪಂಚಮಹಾಭೂತಗಳು ಅಂತ ಪ್ರತ್ಯೇಕವಾಗಿ ಬಂದಿರೋದ್ರಿಂದ ವಸ್ತು ಅನ್ನೋದರಿಂದ ನಾವು ಕೇವಲ ಮಹತ್ತತ್ವ, ಅಹಂಕಾರ ತತ್ವ ಇತ್ಯಾದಿಗಳನ್ನು ಕೆಲವನ್ನು ಮಾತ್ರ ಇಟ್ಕೊಂಡ್ರೆ ಸಾಕು. ಬ್ರಹ್ಮಾಂಡ ಮತ್ತು ಮೂರು ಗುಣಗಳು ಇವೆಲ್ಲ ಯಾವುದೂ ಹರಿಯ ಸ್ವರೂಪಭೂತ ಅಲ್ಲ. ಇದು ನ ಸ್ವರೂಪಂ ಹರೇರೇತತ್, ಭಗವಂತನ ಸ್ವರೂಪ ಅಲ್ಲ. ತಥಾಪ್ಯೇಷು ಹರಿಸ್ಥಿತ, ಆದರೆ ಭಗವಂತ ಇವುಗಳ ಒಳಗೆ ಇದ್ದಾನೆ, ಅಂತರ್ಯಾಮಿಯಾಗಿದ್ದಾನೆ ಅಂತ ಅದರ ತಾತ್ಪರ್ಯ. ಇಲ್ಲಿ ಬ್ರಹ್ಮಪುರಾಣದ ಮಾತು ಹೀಗೆ ಬಂತು. ಸತ್ ಅಂದರೆ ಯಾರು? ಸತಸನ್ ಮನಶ್ಚ ಅಂತ ಭಾಗವತದ ಶ್ಲೋಕದಲ್ಲಿದೆ.
ಕಾಲ ಸ್ವಭಾವ ಸದಸನ್ಮನಶ್ಚ ಅಂತ. ಕಾಲ ಅಂದರೆ ಚತುರ್ಮುಖನನ್ನು ತಗೊಳ್ಳೋಣ, ಸ್ವಭಾವ ಅಂದರೆ ಲಕ್ಷ್ಮೀದೇವಿಯನ್ನು ತಗೊಳ್ಳೋಣ. ಸತ್ ಅಂದರೆ ಯಾರು? ಅದು ಈ ಮುಖ್ಯ ಪ್ರಾಣ ಮತ್ತು ಮನಸ್ಸು ಅಂದರೆ ಗರುಡ ಶೇಷರುದ್ರರು, ಹಾಗೆ ಸ್ಥೂಲ ಮನಸ್ಸಿನ ದೇವತೆಯಾದ ಇಂದ್ರ. ಹಾಗೆ ನೋಡಿದರೆ ಮನಸ್ಸಿಗೆ ಪರ್ಜನ್ಯನವರಿಗೆ ಅನೇಕ ಜನ ಅಭಿಮಾನಿಗಳಿದ್ದಾರೆ. ಐತರೇಯ ಉಪನಿಷತ್ ಭಾಷ್ಯದಲ್ಲಿ ಅದಿದೆ. ನಾವು ಸೂಕ್ಷ್ಮ ಮನಸ್ಸಿನ ದೇವತೆಗಳಾದ ಗರುಡ ಶೇಷರುದ್ರರನ್ನು, ಸ್ಥೂಲ ಮನಸ್ಸಿನ ದೇವತೆಯಾದ ಇಂದ್ರನನ್ನು ಇಲ್ಲಿ ತಗೊಂಡ್ರು ಸಾಕು. ಸೂಕ್ಷ್ಮ ಮನಸ್ಸಿನ ದೇವತೆಗಳು ಗರುಡ ಶೇಷರುದ್ರರು ಕ್ರಮವಾಗಿ ಧ್ಯಾನಕ್ಕೆ ಗರುಡ, ಮನನಕ್ಕೆ ರುದ್ರ, ವ್ಯಾಖ್ಯಾನಕ್ಕೆ ಅಂದರೆ ಪಾಠ ಪ್ರವಚನಾದಿಗಳಿಗೆ ಶೇಷ ಅಭಿಮಾನಿ ಆಗ್ತಾನೆ. ಸ್ಥೂಲ ಮನಸ್ಸಿನ ದೇವತೆ ಇಂದ್ರನಾಗ್ತಾನೆ. ಇಲ್ಲಿ ತುಂಬ ಅದ್ಭುತವಾಗಿ ಒಂದು ತಾರತಮ್ಯವನ್ನು ಹೇಳಿದಂತೆ ನಮಗೆ ಗೊತ್ತಾಗ್ತದೆ, ಅದನ್ನು ಗಮನಿಸ್ಬೇಕು ನಾವು. ಕಾಲ ಅಂತ ಮೊದಲು ಬಂತು, ಅದರಿಂದ ದುರ್ಗೆ ಮತ್ತು ಚತುರ್ಮುಖ ಬ್ರಹ್ಮ ಇಬ್ಬರನ್ನೂ ಹೇಳಿದರು. ಸ್ವಭಾವ ಎಂಬ ಶಬ್ದದಿಂದ ಮುಂದೆ ಬರುವಂಥ ಈ ಲಕ್ಷ್ಮೀದೇವಿಯನ್ನು ಒಂದು ಪ್ರತ್ಯೇಕವಾಗಿ ಹೇಳಿದರು, ಸ್ವಭಾವಕ್ಕೆ ಅವಳ ಅಭಿಮಾನಿನಿ ಆದ್ದರಿಂದ ಅಂತ. ಸತ್ ಅಂದರೆ ಚತುರ್ಮುಖ ಲಕ್ಷ್ಮೀದೇವಿ ಮತ್ತು ಚತುರ್ಮುಖ ಬ್ರಹ್ಮನ ನಂತರ ಬರುವ ಸತ್ ಅಂದರೆ ಮುಖ್ಯ ಪ್ರಾಣ. ಮನಸ್ಸು ಅಂದರೆ ಸೂಕ್ಷ್ಮ ಮನಸ್ಸಿನ ದೇವತೆಗಳು ಗರುಡ ಶೇಷರುದ್ರರು, ಸ್ಥೂಲ ಮನದ ದೇವತೆ ಈ ಇಂದ್ರ ಅಂತ ನಾವು ತಿಳ್ಕೊಳ್ಬೇಕು. ಅಲ್ಲಿ ಸತ್ ಅಂದರೆ ಮುಖ್ಯ ಪ್ರಾಣ ಹೇಗೆ ಅಂದರೆ ಸಜಿತಿ ಪ್ರಾಣ ಅಂತ ಐತರೇಯ ಉಪನಿಷತ್ತಿದೆ. ಅದನ್ನೇ ಆಚಾರ್ಯರು ಸತ್ ಪ್ರಾಣ ಅಂತ ತಗೊಂಡಿದ್ದಾರೆ. ದ್ರವ್ಯಂ ಅಂತಿದೆ ಮುಂದೆ ಶ್ಲೋಕದಲ್ಲಿ. ದ್ರವ್ಯ ಅಂದರೆ ಪಂಚಭೂತಾನಿ. ಆಚಾರ್ಯರು ಷಾಡ್ಗುಣ್ಯ ಅನ್ನೋ ಗ್ರಂಥವನ್ನಲ್ಲಿ ಉದ್ಧರಿಸ್ತಾರೆ. ಪಂಚಮಹಾಭೂತಗಳನ್ನು ಗರುಡ ಎಂಬ ಶಬ್ದದಿಂದ, ಪಂಚಮಹಾಭೂತಗಳನ್ನು ದ್ರವ್ಯ ಎಂಬ ಶಬ್ದದಿಂದ ತಗೊಳ್ಬೇಕು. ವಿಕಾರ ಎಂಬ ಶಬ್ದದಿಂದ ಪಂಚಮಹಾಭೂತಗಳ ವಿಕಾರವಾದ ಪರಿಣಾಮ ರೂಪವಾದ ಅಂಡ ಬ್ರಹ್ಮಾಂಡವನ್ನು ತಗೊಳ್ಬೇಕು. ಮುಂದೆ ಆ ಶ್ಲೋಕದಲ್ಲಿ ಗುಣ ಅಂತಿದೆ, ಅದು ನಮ್ಗೆ ಅರ್ಥ ಆಗ್ತದೆ, ಸತ್ವರಜಸ್ತಮೋ ಗುಣಗಳು ಅಂತ. ಇಂದ್ರಿಯ ಅಂದರೆ 5 ಇಂದ್ರಿಯಗಳು, ಅದರ ದೇವತೆಗಳು, 5 ಜ್ಞಾನೇಂದ್ರಿಯಗಳು, ಅದಕ್ಕೆ 5 ಕರ್ಮೇಂದ್ರಿಯಗಳು, ಅದರ ದೇವತೆಗಳು ಅಂತ ಗೊತ್ತಾಗ್ತದೆ. ವಿರಾಟ್ ಅಂದರೆ ವಿ ಅಂದರೆ ಪಕ್ಷಿ, ಅವುಗಳ ರಾಜನಾದಂಥ ಗರುಡ. ಸ್ವರಾಟ್ ಅಂದರೆ ಅಂದರೆ ಸ್ವರ್ಗ, ಅದರ ರಾಜನಾದ ಇಂದ್ರ. ಹೀಗೆ ಷಾಡ್ಗುಣ್ಯ ಗ್ರಂಥದಿಂದ ನಾವು ಅರ್ಥ ಮಾಡ್ಕೊಳ್ಬೇಕು. ಸರ್ವಂತು ರೂಪವದ್ ವಿಷ್ಣೋ ವಿಶೇಷೇಣ ವಿಭೂತಿ. ಮತ್ತು ಸಮಸ್ತ ಪ್ರಪಂಚವು ಭಗವಂತನಿಗೆ ಪ್ರತಿಮೆ ಅಲ್ಲದೇ ಇರುವಂಥ ಯಾವ ವಸ್ತುವು ಈ ಪ್ರಪಂಚದಲ್ಲಿ ಇಲ್ಲ. ಲಕ್ಷ್ಮೀದೇವಿಯಿಂದ ತೊಡಗಿ ಎಲ್ಲ ಚೇತನರವರೆಗೆ, ಜಡ ಪ್ರಕೃತಿಯಿಂದ ತೊಡಗಿ ಎಲ್ಲ ಜಡಗಳವರೆಗೂ ಕೂಡ ಸಮಸ್ತವೂ ಭಗವಂತನ ರೂಪವೇ. ಪ್ರತಿಮಾವದ್ ಹರೆಯ ರೂಪಂ ತಿರ್ಯಂ ನರ ಸುರಾದಯ ಅಂತ ಭಾಗವತ ತಾತ್ಪರ್ಯದಲ್ಲಿ ಮುಂದೊಂದು ಕಡೆ ಹೇಳ್ತಾರೆ. ತಿರ್ಯ ಪ್ರಾಣಿಗಳು, ನರರು, ಸುರರು ಎಲ್ಲರೂ ಭಗವಂತನ ಪ್ರತಿಮೆಗಳೇ. ಶಿಲಾವತ್ ಪ್ರತಿಮೈ ವೇಷ ವಿಷ್ಣು ಲೋಕ ಚತುರ್ದಶಿ ಅಂತ ಇನ್ನೊಂದು ಕಡೆ ಹೇಳ್ತಾರೆ. ಎಲ್ಲ ಕಡೆ ಶಿಲೆಯ ಪ್ರತಿಮೆಯನ್ನು ನಾವು, ಲೋಹದ ಪ್ರತಿಮೆಯನ್ನು, ಕಟ್ಟಿಗೆ ಪ್ರತಿಮೆಯನ್ನು ಹೇಗೆ ದೇವಾಲಯದಲ್ಲಿ ಸ್ಥಾಪನೆ ಮಾಡ್ತೀವಿ, ಹಾಗೆ ಬ್ರಹ್ಮಾಂಡವೆಲ್ಲವೂ ಕೂಡ ಭಗವಂತನ ಪ್ರತಿಮಾ ಅಂತ ಅದರ ತಾತ್ಪರ್ಯ ಇದೆ. ಇದನ್ನೇ ಭಾಗವತದಲ್ಲಿ ಮುಂದೊಂದು ಕಡೆ ಹೇಳ್ತಾರೆ. ಅಹಂ ಸರ್ವೇಷು ಭೂತೇಷು ಭೂತಾತ್ಮಾವಸ್ಥಿತ ಪರಃ ಮಾಮನಾದ್ರಿತ ತಮ್ಮರ್ತ್ಯ ಕುರುತೆ ಅರ್ಚಾವಿಡಂಬನಂ ಅಂತ. ನನಗೆ ಸರ್ವಭೂತಾತ್ಮ ಅಂತ ಹೆಸರು. ಎಲ್ಲ ಜೀವರಲ್ಲೂ ನಾನಿದ್ದೇನೆ. ಎಲ್ಲ ಜೀವರಲ್ಲೂ ನಾನು ಇದ್ದು ನನ್ನನ್ನು ಕಡೆಗಣಿಸಿ, ಒಳಗೆ ಪರಮಚೇತನಾದ ನನ್ನನ್ನು ಕಡೆಗಣಿಸಿ ಅಚೇತನವಾದ ವಸ್ತುಗಳನ್ನು ಆರಾಧನೆ ಮಾಡ್ತಾರೆ. ಕುರುತೆ ಅರ್ಚಾವಿಡಂಬನಂ, ಪ್ರತಿಮಾ ಪೂಜೆ ನಾಟಕವನ್ನು ಮಾಡ್ತಾ ಇದ್ದಾರೆ ಅಂತ ಭಾಗವತ ನಮ್ಮನ್ನು ಜರೆದಿದೆ. ಅಂತ ಮಾತ್ರಕ್ಕೆ ಪ್ರತಿಮಾ ಪೂಜೆ ಮಾಡಬಾರದು ಅಂತ ಅರ್ಥ ಅಲ್ಲ. ಪ್ರತಿಮಾ ಪೂಜೆ ಮಾಡ್ತಾ ಎಲ್ಲ ಚೇತನರೊಳಗೆ ಯಾವುದ್ಯಾವುದನ್ನು ನಾವು ಪರಮ ನೀಚ ಅಂತ ಯಾವುದಾದ್ರು ಒಂದು ಜೀವವನ್ನು, ಯಾವುದಾದ್ರು ಒಂದು ವ್ಯಕ್ತಿಯನ್ನು, ಜನಜಾತಿ ವರ್ಗವನ್ನು ಅವಲಂಬಿಸಿ ಹೇಳಿದರೆ ಅದೆಲ್ಲ ಕಡೆಯೂ ಕೂಡ ಭಗವಂತ ಇದ್ದೇ ಇದ್ದಾನೆ. ಅಲ್ಲೆಲ್ಲ ಕೂಡಿಯೂ ಭಗವಂತನನ್ನು ಕಾಣುವುದೇ ದೊಡ್ಡ ಒಂದು ಪೂಜಾ. ಏತಾವಾನೇವ ಲೋಕೇಸ್ಮಿನ್ ಪುಂಸಾಂ ಸ್ವಾರ್ಥ ಪರಸ್ಮೃತಃ ಏಕಾಂತ ಭಕ್ತಿರ್ ಗೋವಿಂದೇ ಯತ್ ಸರ್ವತ್ರ ತದೀಕ್ಷಣಂ ಅಂತ ಮುಂದೆ ಬರುವ ಭಾಗವತ ತಾತ್ಪರ್ಯ ಭಾಗವತದ ಶ್ಲೋಕಗಳನ್ನು ಈಗ ನೆನಪು ಮಾಡ್ಕೋತಿದ್ದೇನೆ. ಮನುಷ್ಯ ಏರಬೇಕಾದ ಅತ್ಯಂತ ದೊಡ್ಡ ಎತ್ತರ ಅಂದರೆ, ಅತಿ ದೊಡ್ಡ ಸಾಧನೆ ಅಂದರೆ ಏಕಾಂತ ಭಕ್ತಿರ್ ಗೋವಿಂದೇ, ಭಗವಂತನಲ್ಲಿ ಏಕಾಂತ ಭಕ್ತಿಯನ್ನು ಮಾಡುವುದು. ಅಂದರೆ ಅತ್ಯಂತ ದೃಢವಾದ ಭಕ್ತಿ ಅಂತ ಅರ್ಥ. ಇಲ್ಲಿ ಏಕಾಂತ ಭಕ್ತಿ ಅಂದರೆ ಮುಖ್ಯ ಪ್ರಾಣಾದಿಗಳು ಮಾಡುವ ಏಕಾಂತ ಭಕ್ತಿ ಇದಲ್ಲ. ಮುಖ್ಯ ಪ್ರಾಣಾದಿಗಳಂತೆ ಏಕಾಂತ ಭಕ್ತರ ನಾವೂ ಅಲ್ಲ. ಇಲ್ಲಿ ದೃಢವಾದ ಭಕ್ತಿ ಅಂತ ಅಷ್ಟೇ ಅರ್ಥ. ಸರ್ವತ್ರ ತದೀಕ್ಷಣಂ, ಎಲ್ಲ ಜಡಗಳಲ್ಲೂ ಚೇತನಗಳಲ್ಲೂ ತಪ್ಪದೇ ಭಗವಂತನನ್ನು ಕಾಣುವುದು, ಅದು ನಮ್ಮ ಉದ್ದೇಶ ಆಗಿರಬೇಕು.
ವಿಶೇಷೇಣ ವಿಭೂತಿ ಮತ್ತು ಎಲ್ಲೆಲ್ಲಿ ಯಾವ್ದಾದ್ರು ವಿಶಿಷ್ಟವಾದ ಶಕ್ತಿ ಇದ್ದರೆ ಅದೆಲ್ಲವೂ ಭಗವಂತನ ಸನ್ನಿಧಾನದಿಂದಲೇ ಬರ್ತದೆ. ಯದ್ಯದ್ ವಿಭೂತಿ ಮತ್ತು ಸತ್ವಂ ಶ್ರೀಮದ್ ಊರ್ಜಿತಮೇವ, ಭಗವದ್ಗೀತಾದಲ್ಲೂ ಅದನ್ನೇ ಹೇಳಿದ್ದಾನೆ. ಒಂದು ವಿಶಿಷ್ಟವಾದ ಶಕ್ತಿ ಉಳ್ಳದ್ದು, ಶ್ರೀಮತ್ ಯಾವುದೋ ದೃಷ್ಟಿಯಿಂದ ಶ್ರೀಮಂತಿಕೆ, ಊರ್ಜಿತ ಯಾವುದೋ ದೃಷ್ಟಿಯಿಂದ ಬಲ, ತತ್ತದೇವಾವಗಚ್ಚತ್ವಂ ಮಮ ತೇಜೋಂಶ ಸಂಭವಂ, ಒಳಗೆ ನಾನಿರುವುದರಿಂದ ಅದೆಲ್ಲ ಬಂದಿದೆ. ವಿಸೃಜ್ಯ ಸ್ವಯಂ ಆತ್ಮಸ್ಥಾಂ ದೃಶ್ಯವ್ರೀಡಾಂ ಚ ದೈಹಿಕೀಂ ಪ್ರಣಮೇ ದಂಡವದ್ಭೂಮೌ ಆಶ್ವಚಂಡಾಲ ಗೋಖರಂ ಅಂತ ಭಾಗವತದ ಮುಂದೆ ಬರುವಂತಹ ಒಂದು ವಾಕ್ಯ. ಯಾರ್ಯಾರಿಗೋ ನಮಸ್ಕಾರ ಮಾಡಲಿಕ್ಕೆ ನಮ್ಮ ಹಮ್ಮು ಬಿಮ್ಮು ನಮ್ಮನ್ನು ತಡೀತದೆ. ಅಲ್ಲೆಲ್ಲ ನಮಸ್ಕಾರ ಮಾಡಲಿಕ್ಕೆ ನಮ್ಮ ಮನಸ್ಸು ಒಡಂಬಡೋದಿಲ್ಲ. ಜಾತಿಯ ದೃಷ್ಟಿಯಿಂದ, ಪಾಂಡಿತ್ಯದ ದೃಷ್ಟಿಯಿಂದ, ಸ್ಥಾನಮಾನಗಳ ದೃಷ್ಟಿಯಿಂದ, ಧನದ ದೃಷ್ಟಿಯಿಂದ ನಾವು ಹುಚ್ಚರು ಅಂತ ತಿಳ್ಕೊಂಡಿರ್ತೇವೆ ನಮ್ಮನ್ನು ನಾವೇ. ಆದರೆ ವಸ್ತುತಃ ಹುಚ್ಚರೇ ಆಗಿಬಿಟ್ಟಿರ್ತೇವೆ. ಆದರೆ ಈ ಒಂದು ನಾಚಿಕೆ ಹಮ್ಮು ಬಿಮ್ಮುಗಳನ್ನು ಬದಿಗೊತ್ತಿರಿ ಅಂತ ಹೇಳ್ತದೆ ಭಾಗವತ. ಪ್ರಣವೇ ದಂಡವದ್ಭೂಮವು, ಸಾಷ್ಟಾಂಗ ನಮಸ್ಕಾರ ಮಾಡಬೇಕು. ಆಶ್ವ ಚಂಡಾಲ ಗೋಕರಂ, ಅತಿ ನೀಚವಾದ ಯಾವುದೇ ಪ್ರಾಣಿ ಇರಲಿ, ಎಂಥದೇ ಪ್ರಾಣಿಯಷ್ಟೇ ಹೀನ ಅಂತ ನಾವು ಭಾವಿಸಿರುವ ಜನಜಾತಿ ವರ್ಗದ ವ್ಯಕ್ತಿ ಇರಲಿ, ಸ್ತ್ರೀ ಇರಲಿ, ಪುರುಷ ಇರಲಿ, ಪ್ರಾಣಿ ಪಕ್ಷಿ ಬಡವ ಬಲ್ಲಿದ ಯಾರೇ ಇರಲಿ, ಅಲ್ಲಿ ದಂಡವತ್ ನಮಸ್ಕಾರ ಮಾಡಬೇಕಂತ. ಇದು ದೊಡ್ಡದೊಂದು ಸಾಧನೆ. ಭಗವಂತನನ್ನು ಕಾಣಲಿಕ್ಕೆ ಇದೊಂದು ದೊಡ್ಡ ಸಾಧನೆ. ಮಹಸ್ವತ್ ಅಂದ್ರೆ ಎಲ್ಲೋ ಯಾವುದೋ ಒಂದು ತೇಜಸ್ಸಿರುವಂತಹ ಒಂದು ಜೀವ. ಓಜಸ್ ಅಂದರೆ ಇನ್ನೊಬ್ಬರನ್ನು ಸೋಲಿಸುವ ಶಕ್ತಿ ಇರುವಂತಹ ಒಂದು ಜೀವ, ಚೇತನ. ಸಹಸ್ ಅಂದ್ರೆ ಇನ್ನೊಬ್ಬರಿಗೆ ಮಣಿಯದೇ ಇರುವ ಶಕ್ತಿ ಉಳ್ಳ ಚೇತನ. ಬಲ ಅಂದ್ರೆ ತನ್ನ ಇಚ್ಛೆಯಂತೆ ಕೆಲಸ ಮಾಡುವ ಸ್ವಾತಂತ್ರ್ಯವನ್ನು ಹೊಂದಿರುವಂತಹ ಚೇತನ. ಕ್ಷಮ ಅಂದ್ರೆ ಕ್ಷಮಾಗುಣ ಇರುವಂತಹ, ಎಲ್ಲವನ್ನು ಸಹಿಸಬಲ್ಲಂತಹ ಶಕ್ತಿ. ಹಿಂದೆ ಬರೋ ಸಹಸ್ ಬೇರೆ, ಅದು ಇನ್ನೊಬ್ಬರಿಗೆ ಮಣಿಯದೇ ಇರೋದು ಅಂತ ಅರ್ಥ. ಇಲ್ಲಿ ಕ್ಷಮ ಅಂದ್ರೆ ತಪ್ಪುಗಳನ್ನು ಕ್ಷಮಿಸುವ ಶಕ್ತಿ ಅಂತ ಅರ್ಥ. ಶ್ರೀ ವಿಭೂತ್ಯಾತ್ಮ ಆತ್ಮವತ್ ಅದ್ಭುತಾರ್ಣಂ ತತ್ತಪರಂ ರೂಪವದ್ ಅಸ್ವರೂಪಂ. ಹ್ರೀ ಅಂದರೆ ನಾಚಿಕೆ, ಅಂದರೆ ಮರ್ಯಾದೆ ಮೊದಲಾದ ಸದ್ಗುಣಗಳಿವು. ಶ್ರೀ ಅಂದರೆ ಸಂಪತ್ತು, ವೇದಾಧ್ಯಯನ ಬ್ರಹ್ಮಚರ್ಯ ಮೊದಲಾದ ಸಂಪತ್ತು. ವಿಭೂತಿ ಅಂದರೆ ಧನಕನಕಾದಿ ಐಶ್ವರ್ಯ ಅಂತ ತಿಳ್ಕೊಳ್ಬಹುದು. ಹ್ರೀ ಅಂದರೆ ಲಜ್ಜೆ, ನಾಚಿಕೆ. ಕೆಲವು ಕೆಲಸಗಳನ್ನು ಮಾಡಲಿಕ್ಕೆ ನಾವು ನಾಚಿ ದೂರ ಸರಿತೀವಲ್ಲ, ಅದು. ಕೋಪಕ್ಕೆ ಬಲಿಯಾಗದೇ ಇರುವಿಕೆನೆ ಕ್ಷಮ. ಹೀಗೆ ಕೆಲವು ಅರ್ಥಗಳನ್ನು ಭಾಗವತ ತಾತ್ಪರ್ಯದಿಂದ ಹೇಳಿದ್ದೇನೆ. ಕೆಲವುಗಳನ್ನು ಯಾದವಾರ್ಯರು ಬರೆದದ್ದನ್ನು ನಾನಿಲ್ಲಿ ವರ್ಣನೆ ಮಾಡಿದ್ದೇನೆ. ಷಾಡ್ಗುಣ್ಯದ ಶ್ಲೋಕ ಭಾಗವತ ತಾತ್ಪರ್ಯದಿಂದ ನೋಡಿ ಆಯಿತು. ಸರ್ವಂ ತು ರೂಪ ಉದ್ವಿಷ್ಣು ವಿಶೇಷೇಣ ವಿಭೂತಿ. ಮತ್ತು ಎಲ್ಲವೂ ಭಗವಂತನ ರೂಪವೇ, ಆದರೆ ವಿಶೇಷ ಶಕ್ತಿ ಇರುವಂಥ ಒಂದು ವಸ್ತು ಅಥವಾ ಒಂದು ಚೇತನ ಅಂತೂ ಭಗವಂತನಿಗೆ ಅತ್ಯಂತ ಪ್ರಿಯ. ಆದ್ದರಿಂದ ಅದು ಆತನ ಸ್ವರೂಪದಂತೆ. ಅತಿ ಪ್ರಿಯತ್ವಾತ ನೈವೇತತ ಸ್ವರೂಪಮಪಿ ಭಣ್ಯತೆ. ಆತನ ಸ್ವರೂಪ ಆತನ ಅಭಿನ್ನ ಅಲ್ಲ ಅದು, ಆದರೂ ಆತನ ಸ್ವರೂಪದಂತೆ ಅಂತ ಹೇಳುವುದು ಯಾಕೆಂದ್ರೆ ಅದನ್ನು ಭಗವದ್ಗೀತಾದಲ್ಲಿ ನಾವು ನೋಡಿದ್ದೀವಿ. ನಾವು ಜ್ಞಾನೀತು ಆತ್ಮೈವ ಮಯಮತಂ ಅಂತ. ಜ್ಞಾನಿ ನನ್ನ ಆತ್ಮವೇ ಅಂತ. ಆತ್ಮವೇ ಅಂದರೆ ನನಗೆ ನಾನು ಎಷ್ಟು ಪ್ರಿಯನೋ ಹಾಗೆ ಈ ಜ್ಞಾನಿಯೂ ಕೂಡ ಪ್ರಿಯ ಅಂತ ಅರ್ಥ. ಅದನ್ನು ಗಮನಿಸಬೇಕು. ಹಾಗೆ ಅಂತ ಶಬ್ದ ಪ್ರಯೋಗ ಮಾಡಿದ್ದೀನಿ ನಾನು. ಭಗವಂತನಿಗೆ ತಾನು ಎಷ್ಟು ಪ್ರಿಯನೋ, ತನ್ನ ಪತ್ನಿ ಎಷ್ಟು ಪ್ರಿಯಳೋ, ಮತ್ತು ಮುಖ್ಯ ಪ್ರಾಣ ಎಷ್ಟು ಪ್ರಿಯನೋ ಅಷ್ಟು ಈ ಉಳಿದ ವ್ಯಕ್ತಿಗಳು ಪ್ರಿಯ ಅಲ್ಲದೇ ಇರಬಹುದು. ಲಕ್ಷ್ಮೀದೇವಿಯಲ್ಲಿರುವ ಪ್ರೀತಿ ಮುಖ್ಯ ಪ್ರಾಣನ ಬಗ್ಗೆ ಇಲ್ಲ ಭಗವಂತನಿಗೆ. ಅವನಲ್ಲಿರುವ ಪ್ರೀತಿ ಉಳಿದವರಲ್ಲಿ ಇರೋದಿಲ್ಲ. ಅಂತೂ ಅವನಿಗೆ ಪ್ರಿಯ ಅಂತೂ ಹೌದು. ಹೀಗೆ ಯಾವ ಹುತ್ತದಲ್ಲಿ ಯಾವ ಹಾವಿರ್ತದೋ ಗೊತ್ತಿಲ್ಲ, ನಮ್ಮ ಸುತ್ತಮುತ್ತಲು ಕಾಣುವಂಥ ಜನರನ್ನು ಲಿಂಗಭೇದದಿಂದ, ವರ್ಗಭೇದದಿಂದ, ಜಾತಿ ಭೇದದಿಂದ ಕಡೆಗಣಿಸುವುದು ನಮಗೇ ಮಾರಕ ಆಗ್ತದೆ. ನಮ್ಮ ವೈಯಕ್ತಿಕ ಆಧ್ಯಾತ್ಮಿಕ ಸಾಧನೆಗೆ. ಸಾಮಾಜಿಕ ದೃಷ್ಟಿಯಿಂದ ಅದು ಬಾಧಕ ಆಗ್ತದೆ ಬಿಡ್ತದೆ, ಅದೆಲ್ಲ ವಿಷಯ ಬೇರೆ. ನಾವು ಸಾಮಾನ್ಯವಾಗಿ ಸಾಮಾಜಿಕ ದೃಷ್ಟಿಯನ್ನು ಇಟ್ಕೊಂಡು ಯಾರನ್ನೂ ಕಡೆಗಣಿಸಬಾರ್ದು, ಎಲ್ರಿಗೂ ಕೈ ಮುಗಿಬೇಕು, ದೇಶಾವರಿ ನಗೆ ಬೀರಬೇಕು ಅಂತೆಲ್ಲ ತಿಳ್ಕೊಂಡಿರ್ತೇವೆ. ಅದು ಕೇವಲ ಸಾಮಾಜಿಕ ದೃಷ್ಟಿಕೋನ ಆಯಿತು. ಮುಖ್ಯವಾಗಿ ಆಧ್ಯಾತ್ಮಿಕ ದೃಷ್ಟಿಕೋನದಿಂದಲೂ ಮನಸ್ಸಿನಲ್ಲೂ ಯಾರನ್ನು ಕಡೆಗಣಿಸಬಾರ್ದು. ಕೇವಲ ದೈಹಿಕವಾಗಿ ವಾಚಿಕವಾಗಿ ಮಾತ್ರ ಅಲ್ಲ,
ಮಾನಸಿಕವಾಗಿ ಕೂಡ ಕಡೆಗಣಿಸುವುದು ನಮಗೇ ಮಾರಕ ಅನ್ನುವುದನ್ನು ಇಲ್ಲಿ ನಾವು ಸ್ಕಂದ ಪುರಾಣದ ಮಾತಿನಿಂದ ತಿಳ್ಕೊಳ್ಬೇಕು. ಮಹಸ್ವತ್ ಅಂತ ಶಬ್ದ ಇದೆ ಮೂಲ ಶ್ಲೋಕದಲ್ಲಿ. ಮಹಸ್ವತ್ ಅಂದರೆ ಮಹತ್ವ ಅಂತ ಹೀಗದರ ಅಭಿಪ್ರಾಯ. ಅದಾದ ಬಳಿಕ ವಿಭೂತಿ ಅಂತಿದೆ. ವಿಭೂತಿ ಅಂದರೆ ವಿಶೇಷ ಪ್ರಾಪ್ತಿ ಶಕ್ತಿತ, ವರಾದಿಗಳಿಂದ ಬಂದಿರುವಂತಹ ಒಂದು ಶಕ್ತಿಗೆ ವಿಭೂತಿ ಅಂತಾರೆ. ಶ್ರೀ ಅಂದೇನಿದೆ ತುಂಬ ಅದ್ಭುತವಾದ ಸೌಂದರ್ಯ ಇರುವಂಥದ್ದು ಅಂತ ಅದರ ಅಭಿಪ್ರಾಯ ಆಗ್ತದೆ. ಅಲ್ಲಿ ಲಕ್ಷಣವನ್ನಾಹೋ ಲಕ್ಷ್ಮೀ ಶಬ್ದೇನ ಹೊಣ್ಯತೆ. ದೈಹಿಕ ಮಾನಸಿಕ ಸೌಂದರ್ಯದ ಲಕ್ಷಣಗಳು, ಅಂತರಂಗದ ಸೌಂದರ್ಯ ಮತ್ತು ಬಹಿರಂಗದ ಸೌಂದರ್ಯನೇ ಶ್ರೀ, ಅದೇ ಲಕ್ಷ್ಮಿ. ಶ್ರೀ ಶಬ್ದವು ಲಕ್ಷ್ಮೀ ಶಬ್ದವು ಪರ್ಯಾಯ. ಅದರರ್ಥ ಅಂತರಂಗದ ಬಹಿರಂಗದ ಸರ್ವಶ್ರೇಷ್ಠ ಸೌಂದರ್ಯವನ್ನು ಅಥವಾ ಯಥಾಯೋಗ್ಯ ಸೌಂದರ್ಯವನ್ನು ಹೊಂದಿರುವಿಕೆ ಅಂತ ಅದರ ಅರ್ಥ ಆಗ್ತದೆ. ಪ್ರಧಾನತ್ವೇನ ಸರ್ವೇಷಾಂ ಅಂತ ಮುಂದಿನ ಶ್ಲೋಕ ವ್ಯೋಮ ಸಂಹಿತಾದ್ದು. ಈ ಮತ್ಸ್ಯಕೂರ್ಮಾದಿ ರೂಪಗಳನ್ನು ಭಗವಂತನ ಅವತಾರ ಅಂತ ಹೇಳ್ತಾರೆ. ಯಾಕೆಂದರೆ ಲಕ್ಷ್ಮೀ ಬ್ರಹ್ಮರುದ್ರಾದಿ ಸಮಸ್ತ ಪ್ರಪಂಚಕ್ಕಿಂತ, ಚೈತನ್ಯ ಪ್ರಪಂಚಕ್ಕಿಂತ, ಜಡ ಪ್ರಪಂಚಕ್ಕಿಂತ ಅವು ಅತ್ಯಂತ ಶ್ರೇಷ್ಠ ಆದ್ದರಿಂದ ಅವು ಅವತಾರಗಳು. ಭಗವಂತನ ಸ್ವರೂಪಗಳೇ ಅವು. ಸಯೇವೇತೆ ತತಸ್ಮೃತಾ ನ ಸ್ವರೂಪಂತು ಬ್ರಹ್ಮಾದ್ಯಾಹ. ಲಕ್ಷ್ಮೀದೇವಿಯಿಂದ ಮೊದಲು ಮಾಡಿಕೊಂಡು ಬ್ರಹ್ಮಾದಿ ಚೇತನರು, ಕ್ಷುಲ್ಲಕ ಜೀವ ಹುಲುಮಾನವ ಯಾರೂ ಕೂಡ ನ ಸ್ವರೂಪ, ಭಗವಂತನಿಂದ ಅಭಿನ್ನರಲ್ಲ ಅವರು. ಸ್ಮೃತಾ ಮಾಯಾ ವಿಭೂತಯ, ಅವುಗಳನ್ನು ಮಾಯಾ ವಿಭೂತಿ ಅಂತ ಕರೆಯುವುದಿದೆ. ಲಕ್ಷ್ಮೀದೇವಿಯಿಂದ ತೊಡಗಿ ಎಲ್ಲರನ್ನೂ ಕೂಡ. ಸ್ವೇಚ್ಛೆಯ ಈಶಾಂ ವಿಶಿಷ್ಟತ್ವ ಕುರುತೆ ತತ್ತಥಾ ಸ್ಮೃತಾ. ಭಗವಂತ ತನ್ನ ಇಚ್ಛೆಯಿಂದ ಅವುಗಳೆಲ್ಲದಕ್ಕೂ ಕೂಡ ಒಂದೊಂದು ವೈಶಿಷ್ಟ್ಯವನ್ನು ಕೊಟ್ಟಿದ್ದಾನೆ. ಲಕ್ಷ್ಮೀದೇವಿಗೂ ಒಂದು ಕೊಟ್ಟಿದ್ದಾನೆ. ಹಾಗೆ ನೋಡಿ ಲಕ್ಷ್ಮೀದೇವಿಗೆ ಎಲ್ಲವನ್ನೂ ಕೊಟ್ಟಿದ್ದಾನೆ. ಇನ್ನೂ ಕಡಿಮೆ ಚತುರ್ಮುಖ ಮುಖ್ಯ ಪ್ರಾಣರಿಗೆ, ಮತ್ತು ಕಡಿಮೆ ಸರಸ್ವತಿ ಭಾರತೀಯರಿಗೆ. ಹೀಗೆ ಚೇತನ ಕ್ರಮದಲ್ಲಿ ಕೆಳಗೆ ಬಂದಂತೆ ಆ ಒಂದು ವೈಶಿಷ್ಟ್ಯವನ್ನು ಕಡಿಮೆ ಕೊಟ್ಟಿರ್ತಾನೆ. ಆ ವೈಶಿಷ್ಟ್ಯ ಅನ್ನುವುದು ಆಯಾ ಜೀವರ ಸ್ವರೂಪಯೋಗ್ಯತೆಯಲ್ಲೇ ಸೇರಿದ್ದು. ಅದನ್ನು ಭಗವಂತ ಕೊಡುವುದು ಅಂದರೆ ಅವನ ಅಧೀನದಲ್ಲಿರುವುದು ಅಂತ ಅದರ ಅರ್ಥ ಅಷ್ಟೇ. ದ್ರವ್ಯಂ ಕರ್ಮಚ ಕಾಲಶ್ಚ ಸ್ವಭಾವೋ ಜೀವಯೇಭವ. ಎಲ್ಲ ಜೀವರ ಸ್ವಭಾವವೂ ಆತನ ಅಧೀನ ಇಷ್ಟೇ. ಲಕ್ಷ್ಮೀದೇವಿಯ ಸ್ವಭಾವವು ಆತನ ಅಧೀನ. ಹೀಗೆ ವಿಶಿಷ್ಟತ್ವವನ್ನು ಅವನು ಕುರುತೆ ಅಂದರೆ ಸೃಷ್ಟಿ ಮಾಡಿದ್ದಾನೆ ಅಂತಲ್ಲ, ಅವರಿಗೆ ವೈಶಿಷ್ಟ್ಯ ಏನು ಅನಾದಿ ಕಾಲದಿಂದಿದೆ ಅವರ ಜೀವ ಸ್ವರೂಪದಲ್ಲಿ, ಅದನ್ನು ಆತ ತನ್ನ ಅಧೀನದಲ್ಲಿ ಇಟ್ಕೊಂಡಿದ್ದಾನೆ. ಅವನು ಹಾಗೆ ಇರಗೊಟ್ಟಿದ್ದರಿಂದ ಆ ವೈಶಿಷ್ಟ್ಯ ಅವರಿಗಿದೆ. ಮಾಯಾ ವಿಭೂತಿ ಅಂದರೆ, ಮಾಯೆ ಅಂದರೆ ಭಗವಂತನ ಇಚ್ಛೆ, ಅದರಿಂದ ಬಂದ ವಿಭೂತಿ, ಅದು ವಿಶಿಷ್ಟವಾದ ಶಕ್ತಿ ಅಂತ ಯಾದವಾರ್ಯರು ಅದನ್ನು ವ್ಯಾಖ್ಯಾನ ಮಾಡಿದ್ದಾರೆ. ಅದರೊಂದಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ. ಆದರೆ ಆ 41, 42, 43ನೇ ಶ್ಲೋಕಗಳ ಗುಚ್ಛವನ್ನೇ ನೋಡಿದ್ದೀವಿ. ಅಲ್ಲಿ ಇನ್ನೂ ಕೆಲವು ದೇವತೆಗಳ ವರ್ಣನೆ ಇದೆ. ಅದಕ್ಕೆ ಭಾಗವತ ತಾತ್ಪರ್ಯವೂ ಕೂಡ ಇದೆ. ಅದನ್ನು ಮುಂದಿನ ಭಾಗದಲ್ಲಿ ನೋಡೋಣ. ಇಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ. ಹುಸಿಯನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕಿದರು ಎನ್ನು ಹೃಷಿಕೇಶನೆ. ಈಶನಿಂದ ಚರಣ ಭಜನೆ ಆಸೆಯಿಂದ ಮಾಡುವೆ ದೋಷ ರಾಶಿ ನಾಶ ಮಾಡು ಶ್ರೀಶಕೇಶವ. ಶ್ರೀಕೃಷ್ಣಾರ್ಪಣ ವಸ್ತು.